ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ರಿಗೂ ಗೊತ್ತಿದ್ದು ಇದು ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹಿಂಗೆ ಅನ್ಬಡ್ದಿತ್ತು ಅವನು. ಈ ವಿಷಯ ಅಂದಾನ ಅಂಬೇಡ್ಕರ್. ಹೌದಪ್ಪ, ನಾವು ಅಂಬೇಡ್ಕರ್ ಆನಂತೆ ನಾವು ಜೀವಿಸ್ಲತ್ತೇವೆ ಇಲ್ಲಿ. ನಮ್ಮ ಅಂಬೇಡ್ಕರ್ ಇರಲಿಲ್ಲ ಅಂತ ತಿಳ್ಕೊ, ನಾವು ಎಲ್ಲಿರ್ತಿದ್ದೋ ಏನೋ, ಯಾವ ಜನ ಎಲ್ಲಿ ತುಳಿತಿರೋ ನಮಗೆ ಗೊತ್ತಿದ್ದಿಲ್ಲ. ಅವರೊಬ್ಬರು ನಮಗೆ ದೇವ್ರ ಅಂಬೇಡ್ಕರ್. ಅವ್ರಲಿಂತೆ ಎಲ್ಲ ತೊಲಿ ಬದುಕ್ಲತ್ತಾರ. ನೀ ಅವ್ರ ಬಗ್ಗೆನೇ ಮಾತಾಡ್ತೀಯ ನೀ ಬಾಂಡ್ಲಿ. ನಿನಗಾದ ಏನಾನ ಬುದ್ಧಿ ಆದ, ವಯಸ್ಸಾಗ್ಯದಪ್ಪ ನಿನಗೆ. ಈಗೇನ ತಿಳ್ಕೊ ಅಂಬೇಡ್ಕರ್ ಬಗ್ಗೆ. ಸಣ್ಣಗಿರ್ಲಕ್ಕಿಂತ ಅಂಬೇಡ್ಕರ್ ಬಗ್ಗೆ ನಾನು ನೋಡ್ಕೋತಾನೆ ಹೊಂಟೀನಿ ಅಂತಂದ್ರೆ ಏನು ನೋಡಿದ ಹಂಗಿತ್ತಂದ್ರೆ ಪಾರ್ಲಿಮೆಂಟ್ದಾಗ ಹಂಗೆ ಮಾತಾಡ್ಬಾರ್ದಿತ್ತೇನೆ. ಅಂಬೇಡ್ಕರ್ ಅಂತಿ ಓಕೆಪ್ಪ. ಅದೇ ದೇವ್ರ ಹೆಸರು ತೊಗೊಂಡ್ರೆ 7 ಜನ್ಮದಾಗ ಅಲ್ಲಿ ಸ್ವರ್ಗದಾಗ ಆರಾಮಿರ್ತೀರಿ ನೀವು. ಇದ್ದದೊಂದು ಜೀವನ ಅದು, ಆರಾಮ್ಸೆ ಆರಾಮ್ರಿ. ಮುಂದಿನ ಜನ್ಮ ನಾವು ಹುಡ್ತೀವಂತ ನಮಗೆ ಗ್ಯಾರಂಟಿ ಇಲ್ಲ ಯಾವತ್ತು ಭೀ. ಇದೇ ಜೀವನ ಅದ, ಈಗ ಸಾಗಸಮ್. ನಿನಗೆ ವಯಸ್ಸಾಗ್ಯದಲ್ಲ, ನಿನಗೆ ಎದಕ್ಕೆ? ನಿನಗೆ ಓಟ್ ಹಾಕ್ಯವಂತ, ನಿನಗೆ ಗೆದಿಸ್ಯವಂತ ಹೋಗಿ ನೀ ಎಲ್ಲಿ ಪಾರ್ಲಿಮೆಂಟ್ದಾಗ ಕುಂತಿದ್ದೆ ಅಂದ್ರೆ ನೀ ಎಲ್ಲಿ ಕೂಡ್ತಿದ್ದಿ? ನಮ್ಮ ಅಂಬೇಡ್ಕರ್ ಹಾಕಿದ ಭಿಕ್ಷೆ ಅಂತ ತಿಳ್ಕೊ, ನಾವು ಹಾಕಿದ್ದು ನಿನಗೆ ಭಿಕ್ಷೆ ಅಂತ ತಿಳ್ಕೊ. ಸುಮ್ಮನೆ ನೀ ಯಾಕೆ ಮಾತಾಡ್ತೀವಿ ಅಷ್ಟೊಂದು? ಯಾಕೆ ಮಾತಾಡ್ತೀನಿ? ಆಡ್ಬಾರ್ದಿತ್ತು ನೀ ಯಾವತ್ತು. ಅಲ್ಲಿದ್ದಲ್ಲೇ ತಿಳ್ಕೊ. ನಿಮ್ಮ ನರೇಂದ್ರ ಮೋದಿ ಇಂದನ ಆಡ್ಯಾನ ಅಂಬೇಡ್ಕರ್ ಬಗ್ಗೆ? ಒಂದು ದಿವ್ಸ ಭೀ ಆಡಿಲ್ಲಲ್ಲ. ಯಾಕೆ ಆಡಿಲ್ಲ ಅವ? ಅವ್ರ ಮ್ಯಾಗ ಗೌರವ ಅದ, ಅವ್ರು ನಮ್ಮ ದಲಿತರ ಅರ್ಹತ ಎಲ್ಲರಿಗೂ ಗೊತ್ತದ. ಯಾಕೆ ಮಾತಾಡಿದ್ನಿ? ಆಡ್ಬಾರ್ದಿತ್ತು ಯಾವತ್ತೂ ಭೀ. ನಿನಗೆ ಇಷ್ಟೊಂದು ನಾಲೆಜ್ ಇತ್ತಂದ್ರೆ ನಮ್ಮ ಅಂಬೇಡ್ಕರ್ ಬಗ್ಗೆ ಮಾತಾಡಬಾರ್ದಿತ್ತು ನೀ ಯಾವತ್ತು. ಏನು ಇದೊಂದು ಹೇಳ್ತೇವೆ ನಿನಗೆ. ಇವತ್ತಿನ ಡೇಟ್ನಾಗ ನೋಡು, ಗುಲ್ಬರ್ಗ ನಂಬುದು, ಗುಲ್ಬರ್ಗ ಜಿಲ್ಲೆದಾಗ ಪೂರ ಗುಲ್ಬರ್ಗನೇ ಬ್ಲಾಕ್ ಫುಲ್ಲು ಬಂದ್ ಮಾಡಿಬಿಟ್ಟು ಎಲ್ಲ ಕಡೆ ಸುಟ್ಟಾಕ್ಯಾರ. ಪೂರ ಒಂದು ದುಕಾನ್ ಚಾಲಿಲ್ಲ ಗೊತ್ತಾ? ಎಲ್ಲ ಕಡೆ ಕ್ಲೋಸ್. ಯಾರು ದುಕಾನ್ ತೆರ್ತಾರ ಅವ್ರಿಗೆ ತಲೆನೇ ಹೊಡ್ಯೋದು ಪೂರ. ಅಷ್ಟೊಂದು ಕ್ರೌಡ್ ಆಗ್ಯದ ಅಲ್ಲಿ, ಅಷ್ಟೊಂದು ಸುಟ್ಟಾರ ಅಲ್ಲಿ. ಜಸ್ಟ್ ನಮ್ಮ ಒಂದು ಮಾತು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಕ್ಕೆ ನಿನಗೆ ಅಷ್ಟೊಂದು ನಿನಗೆ ಇರಿಟೇಟ್ ಆಗ್ತದೆ ಅಂದ್ರೆ ದೇಶ ಬಿಟ್ಟು ಹೋಗು. ನಿನಗೆ ಯಾರು ಬೇಡಲ್ಲತ್ತಾರ? ನಿನಗೆ ಇರಲ್ಲತ್ತಾರ. ನಿನಗೆ ಇಲ್ಲಿ ಇರ್ಲಕ್ಕೆ ಹೋಗ್ಬಾಣಿ. ಅಂಬೇಡ್ಕರ್ ನಮ್ಮ ಇಂಡಿಯಾದಾಗ ಅವ್ರ ಸಂವಿಧಾನಲಿಂತ ಎಲ್ಲರೂ ನಡೀಲತ್ತಾರ. ಏನೋ ನಿಮ್ಲಿಂತ ಅಲ್ಲ, ನಿಮ್ಮ ಸರ್ಕಾರಲಿಂತ ಅಲ್ಲ, ಅವ್ರ ತತ್ವಲಿಂತೆ, ಅವ್ರ ಯೋಚನೆಲಿಂತೆ, ಅವ್ರ ಹಾಕಿ ದಾರಿಲಿಂತೆ ನಡೀಲತ್ತಾರ ಅಂತ ಗೊತ್ತಾಯ್ತು ಎಲ್ರಿಗೆ. ಸುಮ್ಮನೆ ನೀ ಅವ್ರ ಬಗ್ಗೆ ಮಾತಾಡಿ ನಿನ್ನ ಬಾಯಾಕಾರ ಮಾಡ್ತಿಲ್ಲ ಚೂತ್ಯ. ಇದನ್ನು ತಿಳ್ಕೊ. ನೀ ಯಾವತ್ತು ಭೀ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಭೀ 100 ಸತಿ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು. ನೀವು ಮಾತಾಡಿ ಸುಮ್ಮನೆ ಕೆಟ್ಟದು, ನಮಗೆ ಟೈಮ್ ವೇಸ್ಟ್ ಮಾಡೋದು, ಜನರಿಗೆಲ್ಲ ರೋಷ ಎಲ್ಲ ಉಡ್ಸಿ ಮಂದಿ ದುಕಾನೆಲ್ಲ ಸತ್ಯನಾಶ ಮಾಡೋದು, ಬಸ್ಗೆ ಹೊಡ್ಯೋದು, ಬಸ್ಸಿಗೆ ಉರಿ ಹಚ್ಚೋದು ಎಲ್ಲ ಮಾಡೋದು ಇವು ರಾಜಕಾರಣಿದವ್ರೆ. ಅಂಥದ್ದಿತ್ತು ಅಂದ್ರೆ ರಿಸನ್ ಕೊಡು, ಹೋಗಲ್ಲ, ಹೋಗಿ ಮನೆ ಕೂಡ ಆರಾಮ್ಸೆ. ಎದಕ್ಕೆ ಬೇಕು ಇವೆಲ್ಲ ಜಂಜಾಟನಾಗ? ಮಾತಾಡ್ಲಕ್ಕೆ ಹೋಗ್ಬಾರ್ದಿತ್ತು ನೀ. ಇಂಥವೆಲ್ಲ ಮಾತಾಡಿ ಮಂದಿಗೆಲ್ಲ ಅದು ಮಾಡಿರಿ ಇದು ಮಾಡಿರಿ. ಏನು ಮಾಡಬೇಕು? ಈ ಇಂಡಿಯಾದಾಗ ನಮ್ಮ ಅಂಬೇಡ್ಕರ್ ಇರಲಿಲ್ಲ ಅಂತ ತಿಳ್ಕೊರಿ, ನಾವು ಎಲ್ಲಿರ್ತಿದ್ದೋ, ಏನಿರ್ತಿದೋ, ಹೆಂಗಿರ್ತಿದೋ ಅಂತ ಗೊತ್ತೇ ಆಗ್ತಿದ್ದಿಲ್ಲ ನಮಗೆ. ಬಟ್ ಅವ್ರು ಆರಂತ ನಾವು ಹಿಂಗಿದ್ದೆವು ಇಲ್ಲಿ. ಬಟ್ ಅವ್ರು ಇರಲಿ ಅಂದ್ರೆ ಊಹೆ ಮಾಡ್ಕೊಳಕ್ಕೆ ಭೀ ಆಗಲ್ಲ ಹೆಂಗಿರ್ತೀವಿ ಅಂತ ಗೊತ್ತಿದ್ದಿಲ್ಲ ನಮಗೆ. ಹಂಗೆ ಆ ಸಿಚುವೇಶನ್ದಾಗ ಅದಿಲ್ಲ ಪೂರ. ನಮ್ಗೆ ಓದ್ಲಕ್ಕೆ ಕೊಟ್ಟವನು ಅಂಬೇಡ್ಕರ್, ನಮಗೆ ಬದುಕಲಕ್ಕೆ ಕೊಟ್ಟವನು ಅಂಬೇಡ್ಕರ್. ಬಟ್ಟೆ ಶೂಟ್ ಗುಟ್ಟು ಹೆಂಗೆ ಹಾಕ್ಬೇಕಂತ ಕಲಿಸ್ಕೊಟ್ಟವ್ರು ಅಂಬೇಡ್ಕರ್. ಭಾಂಡ್ಲಿ, ನಿನ್ನ ಮೈಮ್ಯಾಗ ಹೆಂಗೆ ಹಾಕಿದೆಯಲ್ಲ ಬಟ್ಟೆ ಕಲಿಸ್ಕೊಟ್ಟವ್ರು ಅಂಬೇಡ್ಕರ್. ಅವ್ರ ಬಗ್ಗೆನೇ ಅಂಬೇಡ್ಕರ್ ಅಂತೀಯ ನೀನು? ನಿನಗೆ ಹೆಂಗೆ ನೀನು ಅಲ್ಲಿ ಇದ್ದಿದ್ಯಾ ಅಂತ ಉಳ್ದಿದ್ದು ನೀನು. ಏನು ನಮ್ಮ ಸ್ಟೇಟ್ ಕಡೆಗೆ ಇರಬೇಕಿತ್ತು. ನಿನ್ನ ಹಾಲತ್ ಬೇರೆ ಆಗ್ತಿತ್ತು ನಿಂದು, ತಿಳ್ಕೊ. ನೀನು ನಮ್ಮ ಸ್ಟೇಟ್ ಕಡೆಗಿಲ್ಲ. ನೀನು ಅಲ್ಲಿದ್ದೀಯ ಅಂತ ಸುಮ್ಮನೆ ಬಿಟ್ಟಾರ ನಿನಗೆ ಜನಗಳು. ನಮ್ಮ ಸ್ಟೇಟ್ ಕಡೆಗೆ ಇರಬೇಕಿತ್ತು ಬಾಂಡ್ಲಿ. ನಿನ್ನ ತಲೆ ಅವು ನೋಡಿ ಸೈಡಿಗೆ ಹಿಂಗೆ ಕೂದಲು ಎಗ್ರಿಸ್ಯಾರ, ಹಿಂಗೆ ಚಿಪ್ ಎಗ್ರಿಸಿದಂಗೆ ಪೂರ. ಏನಲ್ಲೇ ನಿಮ್ಮ ಕಾಮನ್ ಸೆನ್ಸ್ ಆದಲ್ರಲ್ಲೇ ನಿಮಗೆ? ಓದ್ದವ್ರು ಇದ್ರಲ್ಲೇ, ಓದ್ದವ್ರು ಭೀ ಮತ್ತು ಅಂಬೇಡ್ಕರ್ ಬಗ್ಗೆ ಇಷ್ಟೊಂದು ಚೀಪಾಗಿ ಮಾತಾಡ್ತೀರ ನೀವು. ನಿಮ್ಗೆ ಆದ್ರಲ್ಲೇ ಬುದ್ಧಿ ಗಿದ್ದೆ ನಿಮಗೆ?